ಕ್ಷೇತ್ರಕ್ಕೆ ಕಾಲಿಟ್ಟಂತ ಮೊದಲ ದಿನ ಮತ್ತೆ ಕೊನೆ ದಿನ ಅನುಭವ ಹೇಗಿತ್ತು ಮೇಡಮ್? ನನಗೆ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಒಂದು ವಿಷಯ ಮಾತ್ರ ಒಂದೇ ರೀತಿ ಇತ್ತು, ಜನರ ರೆಸ್ಪಾನ್ಸ್. ಫಸ್ಟ್ ಡೇ ಹೇಗಿತ್ತು ಅದು ಲಾಸ್ಟ್ ಡೇವರೆಗೂ ಹಾಗೆ ಇತ್ತು. ಇವರು ಬೇರೆ ಬೇರೆ ಥರದ ರೂಮರ್ಸು ಅಥವಾ ಅಪಪ್ರಚಾರ ಇನ್ನೊಂದು ಮಾಡ್ಕೊಂಡು ಬಂದ್ರು ನಾನು ಜನರಲ್ಲಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಮಾತಾಡ್ಸುವಾಗ ಅದರ ಒಂದು ಎಫೆಕ್ಟ್ ನನಗೆ ಎಲ್ಲಿ ಕಾಣಿಸ್ಲಿಲ್ಲ. ಅದೇ ಒಂದು ಪಾಸಿಟಿವ್ ಎನರ್ಜಿ ಅಂತೀವಲ್ಲ ಅದೇ ತರ ಇತ್ತು. ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷದ ಬಂಡಾಯಗಾರರಿದ್ದಾರೆ, ಮಾಡಿದ್ದಾರೆ. ಹೌದು, ರಾಜಕೀಯವಾಗಿ ನಿಮ್ಮ ನಡೆ ಒಂದೇ, ಕಾಂಗ್ರೆಸ್ ಪಕ್ಷದ ಕಡೆಗೆ ಇರ್ತದೋ ಅಥವಾ ಎನ್ಡಿಎ ಕಡೆಗೆ? ಈಗ ರಾಜಕೀಯವಾಗಿ ನಾನೇನು ಪ್ಲಾನ್ಸ್ ಮಾಡ್ಕೊಂಡಿಲ್ಲ. ಇದನ್ನ ನಾನು ಏನು ಸುಳ್ಳು ಹೇಳಿ ಇನ್ನೇನು ಡ್ರಾಮಾ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇದು ನಿಜ ಹೇಳ್ಬೇಕು ಅಂದ್ರೆ ನನಗೆ ಇದೊಂದು ರಾಜಕೀಯದ ಒಂದು ಸ್ಟೆಪ್ ಅಲ್ಲ ನಾನು ತಗೊಂಡಿದ್ದು. ನಾನು ಮೊದಲಿಂದ ಇದನ್ನ ಹೇಳ್ತಾ ಬಂದಿದ್ದೀನಿ. ಬಹುಶಃ ಎಲ್ಲರಿಗೂ ಒಂದು ಟಿಪಿಕಲ್ ರಾಜಕಾರಣ ನೋಡಿ 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 ಯಾರೇ ಏನು ಹೇಳಿದ್ರು ಅದನ್ನ ನಂಬೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನ ಐ ಆಕ್ಸೆಪ್ಟ್ ಇಟ್. ಅದು ಯಾರು ಏನು ಹೇಳಿದ್ರು ಒಂದು ಡೌಟ್ ಅಲ್ಲಿ ಎಲ್ಲರೂ ನೋಡೋದು ಸಹಜ ಈ ಒಂದು ವಾತಾವರಣದಲ್ಲಿ. ಆದ್ರೆ ನನಗೆ ಐ ಡೋಂಟ್ ವಾಂಟ್ ಟು ಬಿಕಮ್ ಅ ಟಿಪಿಕಲ್ ಪೊಲಿಟಿಷಿಯನ್. ನನಗೆ ಆ ನೆಸೆಸಿಟಿ ಇಲ್ಲ, ನನಗೆ ಆ ನೆಸೆಸಿಟಿ ಇಲ್ಲವೇ ಇಲ್ಲ ನನಗೆ. ಹಾಗಾಗಿ ನಾನು ಈಗ ನನ್ನ ಒಂದು ಈ ನಿರ್ಧಾರ ಯಾವ ರೀತಿ ಜನಾಭಿಪ್ರಾಯ ಮೇಲೆ ಆಧಾರ ಮಾಡಿಕೊಂಡು ನಾನು ಈ ನಿರ್ಧಾರ ತಗೊಂಡು ಅದೇ ರೀತಿ ನಮ್ಮ ಜಿಲ್ಲೆಗೆ ಏನು ಒಳ್ಳೇದಾಗುತ್ತೆ, ಅವ್ರೇನು ಹೇಳ್ತಾರೆ, ಅವ್ರೇನು ಇಷ್ಟಪಡ್ತಾರೆ, ನಾನು ಎಲ್ಲಿರ್ಬೇಕು ಹೇಗಿರ್ಬೇಕು ಅಂತ ಅವ್ರು ನೋಡ್ತಾರೆ. ಅದರ ಪ್ರಕಾರ ನನ್ನ ನಡೆ ಇರುತ್ತೆ. 4 ವಾರಗಳ ಪ್ರಚಾರದಲ್ಲಿ ತುಂಬಾ ಮೆಮೊರಬಲ್, ತುಂಬಾ ಟಚಿಂಗ್ ಅಂತ ನಾನು ಅನ್ಕೊಂಡು ಕಣ್ಣಲ್ಲಿ ನೀರೇ ಬಂತು. ಒಂದು ಊರಿಗೆ ಹೋದಾಗ, ಒಂದೂರಲ್ಲ ಬೇಕಾದಷ್ಟು ಕಡೆ ಹೋದಾಗ ಜನ ಬಂದು ನನಗೆ ದುಡ್ಡು ಕೊಡ್ತಾರೆ, ನಿಮ್ಮ ಎಲೆಕ್ಷನ್ ಎಕ್ಸ್ಪೆನ್ಸ್ ಇಟ್ಕೊಳ್ಳಿ ಅಂತ. ಅದು ಒಂದು ಮಾರ್ಕೆಟಲ್ಲಿ ತರಕಾರಿ ಮಾರೋರು 20 ರೂಪಾಯಿ ಬಂಡಲ್ಲು ತಂದಿರ್ತಾರೆ. ನಾನು ತುಂಬಾ ಮುಜುಗರ ಆಯಿತು. ಅದು ಪಾಪ ಬಡವರು, ಅವರ ದುಡ್ಡು ಕಷ್ಟಪಟ್ಟು ಬೆಳಗ್ಗೆನ ನೈಟ್ ಅವ್ರು ಸಂಪಾದನೆ ಮಾಡಿರೋಂಥ ದುಡ್ಡಾಗಿರುತ್ತೆ. ಅದನ್ನ ನಾನು ಹೇಗೆ ತಗೊಳ್ಳೋದು? ಅವ್ರು ಇನ್ಸಿಸ್ಟ್ ಮಾಡ್ತಾರೆ, ಇಲ್ಲ ಇದು ನಮ್ಮ ಸ್ವಾಭಿಮಾನ ವಿಷಯ, ನಾನು ಕಷ್ಟಪಟ್ಟು ಬೆವರು ಸುರಿಸಿ ನಾನು ಸಂಪಾದನೆ ಮಾಡಿರೋಂಥ ದುಡ್ಡು, ಇದನ್ನ ನೀವು ಇಟ್ಕೊಳ್ಳೇಬೇಕು ಅಂತ. ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಒಂದು 50 ಜನ 100 ಜನ 100 ರೂಪಾಯಿಂದ ತಂದು ಕೊಡ್ತಾರೆ. 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ, 2000, 5000 ಈ ತರ ಜನ. ಅಂದ್ರೆ ಇದನ್ನ ನಾವು ಎಲ್ಲೋದ್ರೂ ಈ ಚುನಾವಣೆ ಸಂದರ್ಭದಲ್ಲಿ ಪಾಲಿಟಿಷಿಯನ್ಸ್ ದುಡ್ಡು ಹಂಚೋದು ನೋಡ್ತೀವಿ. ಈಗ ನನಗೆ ಅವ್ರ ದುಡ್ಡು ಒಂದು ಆಶೀರ್ವಾದ ತರ ಅವ್ರು ತಂದು ಕೊಡೋದು ನಿಜಕ್ಕೂ ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಮೆಮೊರಬಲ್ ಇನ್ಸಿಡೆಂಟ್ ನಂಗಾಗಿತ್ತು. ಇನ್ನೊಂದು ಏನು ಅಂದ್ರೆ ಮಂಡ್ಯದ ಹೊರಗೆ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ನನಗೆ ನಿಜಕ್ಕೂ ಆಶ್ಚರ್ಯ ಆಗೋದು. ಎಷ್ಟು ಜಿಲ್ಲೆಗಳಿಂದ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ನೋಡ್ಬಿಟ್ಟು, ನಾವು ನಿಮ್ಮ ಪರ ಇಲ್ಲಿ ಪ್ರಚಾರಕ್ಕೆ ಬಂದಿದ್ವಿ ಅನ್ನುವಂಥ ಉತ್ತರ ಕರ್ನಾಟಕದ ಅಷ್ಟು ಜಿಲ್ಲೆಗಳಿಂದ ಬಂದಿದ್ದಾರೆ ಜನ. ನೀವು ಅದನ್ನು ನೋಟಿಸ್ ಮಾಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ರಾಯಚೂರು, ಬೆಳಗಾವಿ, ದಾವಣಗೆರೆ, ಆಮೇಲೆ ಬಳ್ಳಾರಿ ಕಡೆಯಿಂದನೂ ಬಂದಿದ್ದಾರೆ. ಈ ಕಡೆ ಅಂದ್ರೆ ಶಿವಮೊಗ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಈ ತರ ಒಂದು ಅಟ್ಲೀಸ್ಟ್ 12 to 15 ಅದರ್ ಡಿಸ್ಟ್ರಿಕ್ಟ್ಸ್ ಇಂದ ಅವ್ರು ಬಂದು ಒಂದು ವಾಲಂಟರಿಲಿ ಬಂದು ನನ್ನ ಪರ ಒಂದು ಪ್ರಚಾರ ಮಾಡಿ ನನಗೆ ವಿಶ್ ಮಾಡಿ ಹೋಗಿದ್ದಾರೆ. ನಿಜಕ್ಕೂ ದೇವರ ಆಶೀರ್ವಾದ ಅಂತ ಅನ್ಕೋಬೇಕು, ಜನರ ಆಶೀರ್ವಾದ ಅಂತ ತಗೋಬೇಕು, ನನಗೆ ಗೊತ್ತಿಲ್ಲ. ಬಟ್ ಇದು ಮರೆಯೋಕ್ಕಾಗಲ್ಲ. ಕೊನೆ ತನಕ ಜಾಸ್ತಿನೇ ವೈಭವೀಕರಿಸ್ಕೊಂಡು ಬಂದ್ರು. ಇದನ್ನು ಯಾವ ರೀತಿ ಫೇಸ್ ಮಾಡಿದ್ರು, ಯಾವ ರೀತಿ ಎದುರಿಸಿದ್ರಿ ಅಂತ? ನಾನು ಇದಕ್ಕೆ ತುಂಬಾ ಅಗೇನ್ಸ್ಟ್. ನನ್ನ ನೇಚರ್ ಏನು, ನನ್ನ ಬಿಲೀಫ್ಸ್ ಏನಿದೆ, ಜಾತಿ ರಾಜಕಾರಣ ಅನ್ನೋದು ಬಹಳ ತಪ್ಪು ಅಂತ ನನ್ನ ಅನಿಸಿಕೆ. ಆದ್ರೂ ಒಂದಷ್ಟು ಈ ಪಾಲಿಟಿಕ್ಸ್, ಎಸ್ಪೆಷಲಿ ನಮ್ಮ ಎಲೆಕ್ಟೋರಲ್ ಪಾಲಿಟಿಕ್ಸ್ ಇದ್ದಾಗ ಅದು ಅವಾಯ್ಡ್ ಮಾಡಕ್ಕಾಗಲ್ಲ. ಅದನ್ನ ನಾನು ಖಂಡಿಸ್ತೀನಿ. ನಾನು ಖಂಡಿತ ಅದನ್ನ ಒಪ್ಪೋದಿಲ್ಲ, ನಾನು ಖಂಡಿಸ್ತೀನಿ. ಜನನು ಈ ಬಾರಿ ಆ ಒಂದು ಮಾತುಗಳನ್ನ ಅವ್ರು ಆಕ್ಸೆಪ್ಟ್ ಮಾಡ್ತಾ ಇಲ್ಲ, ಅದನ್ನ ಅವರು ರಿಜೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಮಂಡ್ಯದಲ್ಲಿ ಅಂಬರೀಷ್ ಪರವಾಗಿ ಒಂದು ಒಳ್ಳೆ ಒಪಿನಿಯನ್ ಅವ್ರು ಇದ್ದಾಗಲೂ ಇತ್ತು, ಈಗಲೂ ಇದೆ.
ಅದನ್ನ ಸರಿಯಾಗಿ ಅಂಬರೀಷ್ ಅವರು ಉಪಯೋಗಿಸ್ಕೊಳ್ಳಿಲ್ಲ ಅಂತ ಏನಾದ್ರು ಅನ್ನಿಸ್ತಾ ಇದೆ? ಅಂಬರೀಷ್ ಅವರು ಯಾವತ್ತೂ ಸ್ಟ್ರಾಟಜೈಸ್ ಮಾಡಿ ಯಾವುದನ್ನು ಮಾಡಿಲ್ಲ. ಅವರು ಹಾರ್ಟಲ್ಲಿ ಏನಿತ್ತೋ ಬಾಯಲ್ಲೇ ಫಿಲ್ಟರ್ ಇಲ್ಲದೆ ಬರೋದು. ಅದು ಏನು ಹೇಳ್ತಾರೋ ಅದನ್ನೇ ಮಾಡೋರು, ಏನು ಮಾಡಿದಾರೋ ಅದನ್ನೇ ಹೇಳ್ಕೊಳ್ಳೋರು. ಒಂದಷ್ಟು ಅವ್ರು ಮಾಡಿರೋ ಒಂದು ಏನಂತಾರೆ, ಒಂದು ದಾನ ಆಗಲಿ, ಒಂದು ಒಳ್ಳೆ ಕೆಲಸಗಳು, ಅದ್ರ ಬಗ್ಗೆ ಅವ್ರು ಮಾತಾಡೋಕ್ಕೂ ಹೋಗ್ತಾ ಇರಲಿಲ್ಲ. ಹಾಗಾಗಿ ಅವ್ರದನ್ನ ನಾನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ವಾಟ್ ಎವರ್ ಹಿ ಡಿಡ್ ಇಟ್ ವರ್ಕ್ ಫಾರ್ ಹಿಮ್. ಅಂದ್ರೆ ಇವತ್ತಿಗೂ ಜನ ಅಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಅಷ್ಟು ಪ್ರೀತಿಯಿಂದ ಅವ್ರನ್ನ ನೆನೆಸ್ಕೋತಾರೆ ಅಂದ್ರೆ ಆ ಕಾರಣ ಅವರ ಒಂದು ಬಿಹೇವಿಯರ್, ಇನ್ನೇನು ಇಲ್ಲ. ಸೊ ಹಾಗಾಗಿ ಅವರು ತುಂಬಾ ಟಿಪಿಕಲ್ ಪೊಲಿಟಿಷಿಯನ್ ತರ ಅವರು ಏನೋ ಪ್ಲಾನ್ ಮಾಡಿ ಈ ತರ ಇರಬೇಕು, ಆ ತರ ಮಾತಾಡ್ಬೇಕು, ಈ ತರ ನಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಬಹುಶಃ ಅಂಬರೀಷ್ಗೆ ಈ ಒಂದು ಸ್ಥಾನ ಇವತ್ತಿಗೆ ಇರ್ತಾ ಇರ್ಲಿಲ್ಲ. ಅವರು ಟಿಪಿಕಲ್ ಪೊಲಿಟಿಷಿಯನ್ ಆಗಿರೋರು, ಬಟ್ ಅವ್ರು ಯಾವತ್ತೂ ಆ ತರ ಆಗಿರ್ಲಿಲ್ಲ. ಅದನ್ನ ಯೂಸ್ ಮಾಡ್ಕೋಬೇಕು, ನನ್ನ ಹೆಸರನ್ನ ಯೂಸ್ ಮಾಡ್ಕೊಂಡು ನಾನು ಏನೇನೋ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಆ ವಿಷಯ ಬೇರೆ ತರ ಆಗಿರೋದು. ಇನ್ನೆಲ್ಲಿ ರೀಚ್ ಆಗ್ತಿದ್ರು ಒಂದು ಸ್ಥಾನಮಾನದ ವಿಷಯದಲ್ಲಿ. ಬಟ್ ಆದ್ರೂ ಈಸ್ ಐ ಥಿಂಕ್ ಒಂದು ಕಿಂಗ್ ಆಫ್ ಹಾರ್ಟ್ಸ್ ಅಂತ ನಾನು ಕರಿತೀನಿ ಅವ್ರನ್ನ. ಅವರು ಬೇರೆ ಅವರು ಚೀಫ್ ಮಿನಿಸ್ಟರ್ ಆಗಿಲ್ವೇನೋ, ಇನ್ನೊಂದು ಒಂದು ಪೊಸಿಷನ್ ಅವ್ರಿಗೆ ಅಂದ್ರೆ ಡಿಸರ್ವಿಂಗ್ ಪೊಸಿಷನ್ ಮೇ ಬಿ ಸಿಕ್ಲಿಲ್ವೇನೋ ಅನ್ನೋ ಒಂದು ಅಭಿಪ್ರಾಯ ಬೇಕಾದಷ್ಟು ಜನಕ್ಕೆ ಇರ್ಬೋದು. ಬಟ್ ಆಸ್ ಫಾರ್ ಎಸ್ ಪೀಪಲ್ ಗೋ ಈಸ್ ಅ ಕಿಂಗ್ ಆಫ್ ಹಾರ್ಟ್ಸ್. ಸೊ ಅದಕ್ಕಿಂತ ನಿಮ್ಗೆ ದೊಡ್ಡ ಸ್ಥಾನ ಯಾವ್ದು ಸಿಗಲ್ಲ. ಅಂಬರೀಷ್ ಇದ್ದಾಗ ಸಾಕಷ್ಟು ಜನ ಅವ್ರ ಜೊತೆ ಇದ್ರು, ಅಣ್ಣ ಅಂತ ಕರೀತಿದ್ರು, ಅವ್ರನ್ನೇ ಕೆಲಸ ಮಾಡ್ತಿದ್ರು. ಅಂತವ್ರು ಇವತ್ತು ಏನು ರಾಜಕೀಯ ಬಂದಷ್ಟು ಅವರ ವಿರೋಧಿಗಳಾಗಿ ಕೆಲಸ ಮಾಡೋದ್ರ ಬಗ್ಗೆ ಏನು ಅನಿಸುತ್ತೆ? ಹ್ಯೂಮನ್ ನೇಚರ್ ಗೊತ್ತಾಗಿದೆ. ಅಟ್ಲೀಸ್ಟ್ ನನಗೆ ಮೊದಲಿಂದ ನನ್ನ ಇನ್ಸ್ಟಿಂಕ್ಟ್ಸ್ ಯಾವತ್ತೂ ಕರೆಕ್ಟ್ ಇರೋದು. ಅಂಬರೀಷ್ ಅವರು ಇದ್ದಾಗ್ಲೂ ನಾನು ಅವರ ವಾಯ್ಸ್ ಆಫ್ ಕಾನ್ಷಿಯನ್ಸ್ ಆಗಿದ್ದೆ. ಇದು ಯಾರಿಗೂ ಗೊತ್ತಿರಲ್ವೇನೋ, ನಮ್ಮ ವಿಚಾರ ಇದು, ನಮ್ಮ ಪರ್ಸನಲ್ ವಿಚಾರದಲ್ಲಿ ನಾನು ಫಸ್ಟೇ ಪಾಯಿಂಟ್ ಔಟ್ ಮಾಡಿ ಇಂಥವ್ರನ್ನ ನೀವು ನಂಬ್ತಿದ್ದೀರಾ, ಇದು ಸರಿ ಇಲ್ಲ ಅಂತ ನಾನು ಹೇಳಿದ್ದು. ಬಟ್ ಅವ್ರು ನನ್ನ ಮಾತು ಯಾವತ್ತು ಯಾರ ಮಾತನ್ನು ಕೇಳೋರಲ್ಲ, ನನ್ನ ಮಾತನ್ನು ಕೇಳ್ತಿರ್ಲಿಲ್ಲ. ಬಟ್ ನನ್ನ ಅಭಿಪ್ರಾಯ ಏನು ಅನ್ನೋದನ್ನ ನಾನು ಯಾವತ್ತೂ ಅವ್ರಿಗೆ ಹೇಳ್ತಾ ಇದ್ದೆ. ಅವರು ಯಾರನ್ನೂ ಜಡ್ಜ್ ಮಾಡ್ತಿರ್ಲಿಲ್ಲ, ಬಂದವ್ರನ್ನೆಲ್ಲ ಒಳ್ಳೆಯವರು ಅಂತ ಅನ್ಕೊಂಡು ಅವ್ರು ಬಿಹೇವ್ ಮಾಡ್ತಿದ್ರು. ಅದು ಒಂದು ರೀತಿಯ ಪ್ಲಸ್ ಪಾಯಿಂಟ್, ಒಂದು ರೀತಿಯ ಡ್ರಾಬ್ಯಾಕ್ ಆಗಿತ್ತು. ಏನ್ ಕೆಲಸ ಆಗಬೇಕು ಆಗ್ತಾ ಇತ್ತು, ಫೋನಲ್ಲೇ ಮಾತಾಡಲಾಗ್ತಿತ್ತು. ಬಟ್ ಯಾವುದೇ ಸರ್ಕಾರಿ ಎಲ್ಲ ಇತ್ತು. ಆದ್ರೆ ಅವರು ಇಲ್ಲಿ ಜಿಲ್ಲಾಡಳಿತ ಕಾರ್ಯಕ್ರಮಗಳಲ್ಲಿ ಯಾವುದೋ ಜಯಂತಿ ಕಾರ್ಯಕ್ರಮ, ಜಿಲ್ಲಾಡಳಿತ ಯಾವುದೇ ರೀತಿ ಬರ್ತಾ ಇರಲಿಲ್ಲ. ಅದನ್ನು ಇನ್ಯಾರು ನಡೆಸ್ತಾ ಇದ್ರು. ಅಂದ್ರೆ ಸಂಪೂರ್ಣ ಅಂಬರೀಷ್ ಅವರ ಅಧಿಕಾರ ಆದ್ರೆ ನಡೆಸ್ತಾ ಇದ್ದವರೇ ಬೇರೆ ಇತ್ತು. ಆ ರೀತಿ ನೀವು ಮಾಡ್ಬಿಟ್ರೆ ತುಂಬಾ ತೊಂದರೆ ಆಗ್ತದೆ. ಕೆಲವೇ ಜನರಿಗೆ ಸೀಮಿತ ಮಾಡಿ ಬೆಂಗಳೂರಿಂದ ಇದು ಈಗ ಏನಾಗುತ್ತೆ, ಒಂದು ರೀತಿಯ ಪ್ರೀ ಜಡ್ಜಿಂಗ್ ಆಗುತ್ತೆ. ನಾನು ಯಾವ ರೀತಿ ನಡ್ಕೋತೀನೋ, ಯಾವ ರೀತಿ ನಡ್ಕೋಬಹುದು ಅನ್ನೋದಕ್ಕೆ ತುಂಬಾ ಊಹಾಪೋಹೆಗಳಾಗುತ್ತೆ. ಇದು ನನ್ನ ಫಸ್ಟ್ ಎಲೆಕ್ಷನ್ ಮುಗಿಲಿ, ಗೆದ್ದು ಬಂದ್ರೆ ಆಮೇಲೆ ನೀವು ಇದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾರ್ಯಾರು? ನೆಹರು ಜೊತೆ ಇರಲ್ಲ, INA ಅವರು ಸುಭಾಷ್ ಚಂದ್ರ ಬೋಸ್ ಆರ್ಮಿಯಲ್ಲಿ ಕ್ಯಾಪ್ಟನ್ ಆಗಿ. ನನ್ನದೊಂದು ಐ ಡೋಂಟ್ ಟೇಕ್ ಎನಿ ಆಫ್ ಮೈ ರೆಸ್ಪಾನ್ಸಿಬಿಲಿಟೀಸ್ ಲೈಟ್ಲಿ. ನಾನು ಒಂದು 15 years ಏಜಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿ ಬಂದಿದ್ದು. 15 years ಅಂದರೆ ನನ್ನ ಎಜುಕೇಶನ್ ಅಷ್ಟಕ್ಕೆ ನಿಂತೋಗಿತ್ತು. ನನ್ನಲ್ಲಿ ಜವಾಬ್ದಾರಿಗಳಿತ್ತು. ನಮ್ಮ ಕುಟುಂಬ ಇದ್ದಿದ್ದಂಥ ಫೈನಾನ್ಷಿಯಲ್ ಪೊಸಿಷನಲ್ಲಿ ನನಗೊಂದು ಜವಾಬ್ದಾರಿ, ಅದನ್ನು ನಾನು ನಿಭಾಯಿಸಿದ್ದೆ. ಅದಾದಮೇಲೆ ನಾನು ಮದುವೆ ಆದಮೇಲೆ ವೈಫ್ ಹೆಂಡತಿಯಾಗಿ ನನ್ನ ಜವಾಬ್ದಾರಿ ಇತ್ತು. ಅದಾದಮೇಲೆ ನನ್ನ ಮಗ, ಅವರ ತಾಯಿಯಾಗಿ ನನಗೆ ಇನ್ನಷ್ಟು, ಅದು ಐ ಥಿಂಕ್ ತಾಯಿಯಾಗಿ ನನ್ನ ರೆಸ್ಪಾನ್ಸಿಬಿಲಿಟಿಗಿಂತ ಸೀರಿಯಸ್ ರೆಸ್ಪಾನ್ಸಿಬಿಲಿಟಿ ಯಾವುದೂ ಇಲ್ಲ ಪ್ರಪಂಚದಲ್ಲಿ ಅಂತ ನನ್ನ ಅನಿಸಿಕೆ. ಅದನ್ನು ನಾನು ಅವನೊಂದು ಸ್ಟೇಜ್ಗೆ ರೀಚ್ ಆಗೋವರೆಗೂ ನಾನು ಮಾಡಲೇಬೇಕಿತ್ತು. ನನ್ನ ಕರ್ತವ್ಯ, ಅದು ನಾನು ಮಾಡ್ಕೊಂಡು ಬಂದೆ. ಇದು ನನ್ನ ಸಿದ್ಧಾಂತ. ನಾನು ಇದು ಎಲ್ರಿಗೂ ಅಪ್ಲೈ ಮಾಡ್ತಾ ಇಲ್ಲ. ಎಲ್ಲರೂ ಏನೋ 20 ವರ್ಷದವರೆಗೂ ಒಂದು ಮಕ್ಕಳು ಆ ಏಜ್ ಬರೋವರೆಗೂ ಕೆಲಸ ಮಾಡಬಾರ್ದು, ಅಲ್ಲ ಯಾವುದೇ ಫೀಲ್ಡಲ್ಲಿ ಬರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಪರ್ಸನಲ್ ಸಿದ್ಧಾಂತ, ನನ್ನ ಪರ್ಸನಲ್ ಒಪಿನಿಯನ್ ಇದು. ಐ ವಾಂಟೆಡ್ ಟು ಬಿ ದೇರ್ ಫಾರ್ ಮೈ ಫ್ಯಾಮಿಲಿ. ಅವ್ರನ್ನ ನೋಡ್ಕೋಬೇಕಾಗಿತ್ತು, ನನ್ನ ಮಗನ ನೋಡ್ಕೋಬೇಕಿತ್ತು. ಅವನು ಒಂದು ಸೆಟ್ಲ್ ಆಗೋವರೆಗೂ ಆ ದಾರಿಯಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಈಗ ಇವರು ಯಾವಾಗ ಇವರು ಇಲ್ಲ ಅನ್ನೋ ಒಂದು ವ್ಯಾಕ್ಯೂಮ್ನ ಮಂಡ್ಯದ ಜನತೆ ಫೀಲ್ ಆಗಿ ಅವ್ರು ನನ್ನ ಹತ್ರಕ್ಕೆ ಬಂದರು. ಇಲ್ಲಿ ನನ್ನ ಕರ್ತವ್ಯ ಇಲ್ಲೂ ಇದೆ
ಅಂತ ಒಂದು ಈ ಸ್ಟೆಪ್ನ ನಾನು ತಗೋಬೇಕಾಗುತ್ತೆ. ನೋಡಿ, ಚುನಾವಣೆ ಬಂತು, ನೀವು ನನ್ನ ಪ್ರಚಾರ ನೋಡ್ಕೊಳ್ಳಿ. ಯಾವುದು ನಾನು ಮಾಡಿರೋ ಒಂದು, ಈಗ ಸಪೋಸ್ ಯಾರಿಗಾದ್ರೂ ನಾನು ಹೆಲ್ಪ್ ಮಾಡಿದ್ದೀನಿ, ಆ ವಿಷಯನ ನಾನು ಹೇಳ್ಕೊಂಡು ಪ್ರಚಾರ ಮಾಡಿದ್ನ. ನಾನು ಪಾಂಡವಪುರ, ಈಗ ನೀವು ಕೇಳ್ತಾ ಇದ್ದೀರಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಪಾಂಡವಪುರ ಬಸ್ ದುರಂತ ಇತ್ತು, ಅವ್ರ ಅಂಬರೀಷ್ ಅವರು ಶ್ರದ್ಧಾಂಜಲಿ ಸಭೆ ನಡೆದಾಗ ಅವ್ರನ್ನೆಲ್ಲ ಕರೆದು ನಾನು ನನ್ನ ಕೈಲಾದಷ್ಟು ಆಸ್ ಎನ್ ಇಂಡಿವಿಜುವಲ್, ನಾನೇನು ಸರ್ಕಾರದ ಒಂದು ಚೆಕ್ಗಳು ಕೊಡೋಕ್ಕೆ ನನಗೇನು ಅಧಿಕಾರನೂ ಇಲ್ಲ ಅಥವಾ ಏನೇನೋ ಕೊಡೋಕ್ಕೆ ಅಷ್ಟು ಫೈನಾನ್ಷಿಯಲ್ ಸ್ಟ್ರೆಂತ್, ನನ್ನ ಫೈನಾನ್ಷಿಯಲ್ ಸ್ಟ್ರೆಂತ್ ಏನಿದೆ ಅದ್ರ ಪ್ರಕಾರ ಅವ್ರಿಗೊಂದು ಕಿರು ಸಲ್ಲಿಕೆನ ನಾವು ಮಾಡಿದ್ವಿ. ಇದನ್ನು ನಾನು ಪ್ರಚಾರದಲ್ಲಿ ಹೇಳ್ಕೊಡೋಂಥ ವಿಷಯನ. ಆಮೇಲೆ ನಮ್ಮ ಗುರು ಅವರ ಫ್ಯಾಮಿಲಿಗೆ ಒಂದು ಇದನ್ನ ಮಾಡ್ಕೊಂಡು, ನಾನು ಅದು ಪ್ರಚಾರದ ವೇಳೆ ನಾನು ಎಲ್ಲೂ ಅದನ್ನ ಪ್ರಸ್ತಾಪ ಮಾಡಿಲ್ಲ. ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ಇದನ್ನ ನಾನು ಯಾಕೆ ಹೇಳ್ಕೋಬೇಕು? ಇದು ನನ್ನ ಪರ್ಸನಲ್ ವಿಷಯ, ಅದರಿಂದ ಜನಕ್ಕೆ ಏನು ಉಪಯೋಗ? ಅದನ್ನ ಏನೋ ನಾನು ಇಷ್ಟು ಒಳ್ಳೆಯವಳು, ನನ್ನ ನಂಬಿ ಅಂತ ಹೇಳ್ಕೊಳ್ಳೋದು ನನಗೆ ಅದು ಸರಿ ಹೋಗಲ್ಲ, ಸರಿ ಅನ್ಸಲ್ಲ ನನಗೆ. ನಾನು ಯಾಕಂದ್ರೆ ಅಂದ್ರೆ ಒಂದು ಕಡೆ ನೀವು ನೋಡಿದ್ರೆ ಓಪನ್ ಆಗಿ ಹಣ ಮಳೆ ತರ ಒಂದು ಚಲ್ಲುತ್ತಾ ಇದ್ರು ಹಣವನ್ನ, ಅದನ್ನ ಓಪನ್ ಆಗಿ ಬಂತು ಆ ವಿಷಯ. 150 ಕೋಟಿ ಅನ್ನೋ ಮಾತನ್ನ ಆಡಿಯೋ ವೈರಲ್ ಆಗಿ ರಿಲೀಸ್ ಆಗಿತ್ತು. ಆ ಆಡಿಯೋನ ನಮ್ದೇ ವಾಯ್ಸ್ ಅಂತ ಅವರಿಬ್ರು ಒಪ್ಕೊಂಡಿದ್ದಾಯ್ತು. ಸೊ ಹಾಗಾಗಿ ಅದರಲ್ಲಿ ನಿಜ, ಅದನ್ನ 100% ನಿಜ ಅನ್ನೋದು ಒಂಥರ ಪ್ರೂವ್ ಆಗಿದೆ. ಒಂದು ಕಡೆ ನೀವು ಅದನ್ನ ನೋಡಿದ್ರೆ, ಈಗ ಸ್ವಾರ್ಥಿಗಳು ದುಡ್ಡು ತಗೊಂಡು ದುಡ್ಡು ಆಸೆಗೋ ಸ್ವಾಭಿಮಾನವನ್ನ ಬಿಟ್ಟು ಸ್ವಾರ್ಥಿ ಆಗ್ಬಾರದು ಅನ್ನೋದು ನನ್ನ ಆಸೆ ಇತ್ತು. ಈಗ ದುಡ್ಡು ತಗೊಂಡು ಯಾವಾಗ ನೀವು ಒಂದು ವೋಟ್ ಹಾಕ್ತೀರಾ ಅಥವಾ ಏನೇ ಆಕ್ಷನ್ ನೀವು ತಗೊಂಡ್ರು ಅದಕ್ಕೆ ನೀವು ಗುಲಾಮರಾಗಬೇಕು. ಈಗ ನಾನು ನಿಮಗೆ ದುಡ್ಡು ಕೊಟ್ಟು ನಿಮ್ಮ ಕೈಯಿಂದ ಒಂದು ಕೆಲಸ ಮಾಡಿಸ್ಕೋತೀನಿ ಅಂದ್ರೆ ನೀವು ನನಗೆ ಗುಲಾಮರಾಗ್ತೀರಾ. ನೀವು ಯಾವತ್ತಾಗ ಆ ದುಡ್ಡನ್ನ ನೀವು ತಿರಸ್ಕಾರ ಮಾಡಿ, ಇಲ್ಲ ನನಗೆ ಇದು ಯಾವುದು ಬೇಡ, ನಾನು ಸ್ವಾಭಿಮಾನ ಮುಖ್ಯ ಅಂದ್ರೆ ನಾನು ನಿಮ್ಮ ಗುಲಾಮ ಆಗ್ಬೇಕು ಅವಾಗ. ಸೊ ಅದನ್ನ ನಾನು ಅಪೀಲ್ ಮಾಡಿದ್ದೆ.